ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ ವಿಚಾರವಾಗಿ ನಿರೀಕ್ಷಣಾ ಜಾಮೀನನ್ನ ಕೋರಿ ಎಚ್ಡಿ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ರೇವಣ್ಣ. ಪ್ರಕರಣದ A1 ಆರೋಪಿಯಾಗಿರುವಂತದ್ದು ಎಚ್ಡಿ ರೇವಣ್ಣ ಅವರು ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಹೀಗಾಗಿ ನಿರೀಕ್ಷಣಾ ಜಾಮೀನನ್ನ ಕೋರಿ ಎಚ್ಡಿ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರಕರಣದ A1 ಆರೋಪಿಯಾಗಿರುವಂತಹ ಎಚ್ಡಿ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯೇ ಎಚ್ಡಿ ರೇವಣ್ಣ ಆಗಿರುವಂತದ್ದು, A2 ಆರೋಪಿ ಪ್ರಜ್ವಲ್ ಆಗಿರುವಂತದ್ದು. ಬಂಧನದ ಭೀತಿ ಜಾಸ್ತಿ ಆಗಿದೆ ರೇವಣ್ಣ ಅವರಿಗೆ. ಹೀಗಾಗಿ A1 ಆರೋಪಿಯಾಗಿರುವಂತಹ ರೇವಣ್ಣ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನನ್ನ ಕೋರಿ ಎಚ್ಡಿ ರೇವಣ್ಣ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ತಂದೆ ಮಗನಿಗೆ ಸಂಕಷ್ಟ ಎದುರಾಗಿರುವಂತದ್ದು, ಬಂಧನದ ಭೀತಿ ಎದುರಾಗಿದೆ. ಹೀಗಿರುವಾಗ A1 ಆರೋಪಿಯಾಗಿರುವಂತಹ ರೇವಣ್ಣ ಅವರು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಎಚ್ಡಿ ರೇವಣ್ಣ ಅವರು. ಇದೀಗ ಹಾಸನದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಕೇಸ್ ಇದೆ, ಈ ವಿಚಾರವಾಗಿ ಪೆನ್ ಡ್ರೈವ್ ಕೇಸ್ನಲ್ಲಿ ತಂದೆ ಮಗನಿಗೆ ಸಂಕಷ್ಟ ಎದುರಾಗಿದೆ. ಬಂಧನದ ಭೀತಿ ಹೆಚ್ಚಾಗ್ತಾ ಇರುವಂತದ್ದು ಇಬ್ಬರಿಗೂ ಕೂಡ. ಹೀಗಾಗಿ ಎಚ್ಡಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನನ್ನ ಕೋರಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಏನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಕೇಸ್ ದಾಖಲಾಗಿದೆ. ಈ ವಿಚಾರವಾಗಿ ಇದೀಗ A1 ಆರೋಪಿಯೇ ಎಚ್ಡಿ ರೇವಣ್ಣ ಅವರಾಗಿರುವಂತದ್ದು, ಬಳಿಕ A2 ಆರೋಪಿ ಪ್ರಜ್ವಲ್ ರೇವಣ್ಣ ಅವರಾಗಿರುವಂತದ್ದು. ಪ್ರಜ್ವಲ್ ರೇವಣ್ಣ ಜೊತೆಗೆ ರೇವಣ್ಣ ಇಬ್ಬರಿಗೂ ಕೂಡ SIT ತಂಡ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ವಿಚಾರಣೆಗೆ ಹಾಜರಾಗುವಂತೆ ಸಮಯ ಕೋರಿರುವಂತದ್ದು ಪ್ರಜ್ವಲ್ ಅವರು. ಯಾಕಂದ್ರೆ ಜರ್ಮನಿಯಲ್ಲಿದ್ದಾರೆ. ಮತ್ತೊಂದು ಕಡೆ ಎಲ್ಲಿ ಬಂಧನ ಮಾಡ್ತಾರೋ ಅನ್ನೋ ಭೀತಿಯಲ್ಲಿ ರೇವಣ್ಣ ಇರುವಂತದ್ದು. ಹೀಗಾಗಿ ರೇವಣ್ಣ ಅವರು ಇದೀಗ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಿರೀಕ್ಷಣಾ ಜಾಮೀನನ್ನ ಕೋರಿ. ಹೀಗಾಗಿ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ನೀಡತ್ತಾ ಇಲ್ವಾ ಕಾದು ನೋಡ್ಬೇಕಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಬಂಧನದ ಭೀತಿ ಇರುವಂತದ್ದು ರೇವಣ್ಣ ಅವ್ರಿಗೆ, ಯಾಕಂದ್ರೆ ಅವರೇ A1 ಆರೋಪಿಯಾಗಿದ್ದಾರೆ. ಒಂದ್ ಕಡೆ ಪ್ರಜ್ವಲ್ ಕಾಲಾವಕಾಶ ಕೇಳಿದ್ದಾರೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿರುವಂತದ್ದು ಇದೀಗ ರೇವಣ್ಣ ಅವ್ರಿಗೆ. ಸಿಗತ್ತಾ ನಿರೀಕ್ಷಣಾ ಜಾಮೀನು ರೇವಣ್ಣ ಅವ್ರಿಗೆ ಅಂತ? ಖಂಡಿತವಾಗ್ಲೂ ವಿದ್ಯಾ, ಏನಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿದ್ರೆ, ರೇವಣ್ಣ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಅವರ ತಂದೆ ಮನೆ ಎಚ್.ಡಿ. ದೇವೇಗೌಡರ ಮನೆಗೆ ಅಲ್ಲಿಗೂ ಕೂಡ ಅವರು ಪ್ರತಿನಿತ್ಯ ಓಡಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲಿ SIT ಅಧಿಕಾರಿಗಳಿಗೂ ಕೂಡ ಅವರು ವಿಚಾರಣೆಗೆ ಹಾಜರಾಗಲು ಆಗಿಲ್ಲ. ಯಾಕಂದ್ರೆ ಇದುವರೆಗೂ 3 ನೋಟಿಸ್ ಅವರು ಕೊಟ್ಟಿದ್ದಾರೆ. ಹೊಳೆ ನರಸೀಪುರದಲ್ಲಿ ಇರ್ತಕ್ಕಂತಹ ಅವರ ಮನೆಗೂ ಕೂಡ ಹೋಗಿ ನೋಟಿಸ್ ಅನ್ನ ಕೊಟ್ಟು ಬಂದಿರತಕ್ಕಂಥ SIT ಅಧಿಕಾರಿಗಳ ಯಾವುದೇ ಒಂದು ಕಿಮ್ಮತ್ತಿಗೂ ರೇವಣ್ಣ ಅವರು ಇದುವರೆಗೂ ಆನ್ಸರ್ ಅನ್ನ ಮಾಡುವಂತ ಒಂದು ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಅವ್ರು ಈಗಾಗಲೇ ಲಾಯರ್ಗಳ ಅವರ ವಕೀಲರ ಮುಖಾಂತರ ಒಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಕಳ್ಸಿದ್ರು. ಆದ್ರೆ ನಿನ್ನೆ SIT ಅಧಿಕಾರಿಗಳು ಖುದ್ದಾಗಿ ಏನು A1 ಆರೋಪಿ ಆಗಿರ್ತಕ್ಕಂತಹ ರೇವಣ್ಣ ಅವರೇ ವಿಚಾರಣೆಗೆ ಹಾಜರಾಗ್ಬೇಕು ಅಂತ ಹೇಳಿ ವಾಪಸ್ ಕಳ್ಸಿರ್ತಾರೆ. ಆದ್ರೆ ರೇವಣ್ಣ ಅವರು ಇವತ್ತು ಬೆಳಗ್ಗೆ 10 ಗಂಟೆಗೆ ನಾನು SIT ಮುಂದೆ ಹಾಜರಾಗ್ತೀನಿ, ವಿಚಾರಣೆಗೆ ಸಹಕಾರ ಮಾಡ್ತೀನಿ, ಸತ್ಯಾಸತ್ಯತೆ ಅದರಿಂದನೇ ಗೊತ್ತಾಗ್ಲಿ ಅಂತ ಒಂದು ಹೇಳಿಕೆಯನ್ನ ನಿನ್ನೆ ಮಾಧ್ಯಮಗಳಿಗೆ ಕೊಟ್ಟಿದ್ರು. ಆದ್ರೆ ಇವತ್ತು ಬೆಳಗ್ಗೆನಿಂದನೂ ಕೂಡ SIT ಅಧಿಕಾರಿಗಳು ಕಚೇರಿಯಲ್ಲಿ ವೆಯ್ಟ್ ಮಾಡ್ತಿದ್ರು. ಬಟ್ ರೇವಣ್ಣ ಅವರು ಸಂಜೆವರೆಗೆ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಬರುವಂತ ಲಕ್ಷಣ ಕಂಡಿರ್ಲಿಲ್ಲ. ಈಗ ಗೊತ್ತಾಗ್ತಿರೋ ವಿಚಾರ ಏನಂದ್ರೆ ರೇವಣ್ಣ ಅವರು ಏನು 3ನೇ ನೋಟಿಸ್ ಕಂಪ್ಲೀಟ್ ಆಗಿತ್ತು, ನೆಕ್ಸ್ಟ್ ಲೋಕಸ್ ನೋಟಿಸ್ ಕೊಡ್ತಾರೆ. ಆ ಲೋಕಸ್ ನೋಟಿಸ್ ಕೊಟ್ಟ ನಂತರ ಅವ್ರನ್ನ ಎಲ್ಲೇ ಸಿಕ್ಕಿದ್ರು ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆ ಹೆಚ್ಚಿರ್ತದೆ. ಹಾಗಾಗಿ ಇದೀಗ ಅವರು ಸೆಷನ್ ಕೋರ್ಟ್ ನಲ್ಲಿ ಒಂದು ಜಾಮೀನಿಗೆ ಅರ್ಜಿ ಹಾಕಿರ್ತಕ್ಕಂಥದ್ದು, ಅವರ ವಕೀಲರುಗಳ ಮೂಲಕ ಒಂದು ಅರ್ಜಿ ಹಾಕಿರ್ತಕ್ಕಂಥದ್ದು.
ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರೇನಿದ್ದಾರೆ ವಿದೇಶಕ್ಕೆ ಹಾರಿ ಸುಮಾರು ಅಲ್ಲಿ 4-5 ದಿನಗಳು ಕಳೆದಿದ್ರು ಕೂಡ ನಿನ್ನೆ ಅವರ ವಕೀಲರ ಮುಖಾಂತರ SITಗೆ ಒಂದು ಪತ್ರವನ್ನ ಬರ್ತಿರ್ತಾರೆ. ನಾನು ವಿದೇಶದಲ್ಲಿರ್ತೀನಿ, ಇನ್ನು 7 ದಿನಗಳೊಳಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ, ಆ ನಂತರ ಎಲ್ಲಾ ವಿಚಾರವು ಬಯಲಿಗಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಅವರ ಏನು ವಿದೇಶಕ್ಕೆ ಹೋಗೋ ದಿನನೇ ಅವರು ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿದ್ದು ಬಯಲಿಗೆ ಬಂದಿತ್ತು. ಅಂದ್ರೆ 15ನೇ ತಾರೀಕು ರಿಟರ್ನ್ ಬೆಂಗಳೂರಿಗೆ ಅವರು ಜರ್ಮನಿಯಿಂದ ಒಂದು ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ. ಆದ್ರೆ ಇದೀಗ ಬಂದಿರೋ ಮಾಹಿತಿ ಪ್ರಕಾರ ನಿನ್ನೆ ಮಧ್ಯಾಹ್ನನೇ ಅವರು ಜರ್ಮನಿಯಿಂದ ದುಬೈಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುತ್ತೆ. ಯಾಕೆಂದ್ರೆ 3 ನೋಟಿಸ್ಗಳು ಕಂಪ್ಲೀಟ್ ಆದ್ರೂ ಕೂಡ A1 A2 ಆರೋಪಿಗಳನ್ನ ಬಂಧಿಸುವುದಾಗ್ಲಿ ಅಥವಾ ಅವರನ್ನ ವಿಚಾರಣೆಗೆ ತರುವಂತ ಕೆಲಸ ಆಗ್ಲಿ SIT ಮಾಡಿದ್ರು ಕೂಡ ಇವರು ಬಂದಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಹೋಮ್ ಮಿನಿಸ್ಟರ್ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನಾದ್ರೂ ಇವರು ಏನ್ ಸರ್ಕಾರಿ ಅಧಿಕಾರಿಗಳ ಒಂದು ವಿಚಾರಣೆಗೆ ಹಾಜರಾಗಿ ಸಹಕಾರ ನೀಡಲಿಲ್ಲ ಅಂದ್ರೆ ಅವರನ್ನ ಬಂಧಿಸುವಂತ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ಯಾಕೆಂದ್ರೆ ಪೂರ್ಣ ತನಿಖೆಯನ್ನ ನಾವು ಇವಾಗ SITಗೆ ವಹಿಸಿದೀವಿ. ಹಾಗಾಗಿ ಕಾನೂನು ಮುಖಾಂತರ ಏನು ಮಾಡಬೇಕು ಅದನ್ನೆಲ್ಲ SIT ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಿಕೆಯನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿದ್ರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆನೆ ಕೂಡ ಪ್ರಜ್ವಲ್ ರೇವಣ್ಣ ಅವರು ದುಬೈಗೆ ಬಂದಿದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೆಂಗಳೂರಿಗೆ ಬಂದು ಇಂದು ಅಥವಾ ನಾಳೆ SIT ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಈ ಕಡೆ SIT ಅಧಿಕಾರಿಗಳು ಕೂಡ ಏನು ಸಂತ್ರಸ್ತರು ಮಹಿಳೆಯರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಇಂದು ಕೂಡ ಒಬ್ಬ ಮಹಿಳೆಯನ್ನ ಕರೆತಂದು ವಿಚಾರಣೆಯನ್ನ ಮಾಡಿರ್ತಕ್ಕಂಥ ಕರ್ಕೊಂಡೋಗಿ ಅಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ನ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಸಂಕಷ್ಟ ಜಾಸ್ತಿ ಆಗೋದ್ರಿಂದ ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಇರ್ಬೇಕಂದ್ರೆ ಏನು ಆರೋಪಿಗಳಿದ್ದಾರೆ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಅವ್ರ ಮೇಲೆ ಏನು ಆರೋಪಗಳು ಬಂದಿದೆ ಮತ್ತೆ A1 A2 ಆರೋಪಿಗಳು ಇವರೇ ಆಗಿರೋದ್ರಿಂದ ಇಂದು ಅಥವಾ ನಾಳೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಜಾಸ್ತಿ ಇದೆ. ಸಿದ್ದರಾಮಯ್ಯ. ಓಕೆ, ಧನ್ಯವಾದಗಳು ಅಭಿಷೇಕ್ ತಮ್ಮ ಡೀಟೇಲ್ಸ್ಗೆ. ಹಾಗಾದ್ರೆ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ ಸಹಜವಾಗಿಯೇ ರಾಜ್ಯದ ಜನರಲ್ಲಿ ಮೂಡಿದೆ. SIT ನೋಟಿಸ್ ಪಡೆದ ಬಳಿಕ ಕಾಲಾವಕಾಶವನ್ನ ಕೇಳಿದ್ರು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗೋದಕ್ಕೆ. ಹಾಗಾದ್ರೆ ಇವಾಗ ಎಲ್ಲಿದ್ದಾರೆ ಪ್ರಜ್ವಲ್, ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಪ್ರಶ್ನೆ ಇದೆ. ವಕೀಲರ ಮೂಲಕ 7 ದಿನಗಳ ಕಾಲಾವಕಾಶವನ್ನ ಪ್ರಜ್ವಲ್ ಕೇಳಿದ್ರು. ಇದೀಗ ಜರ್ಮನಿಯಿಂದ ಪ್ರಜ್ವಲ್ ದುಬೈಗೆ ಶಿಫ್ಟ್ ಆಗಿದ್ದಾರಂತೆ. ಜರ್ಮನಿಯಿಂದ ದುಬೈಗೆ ಬಂದಿಳಿದಿದ್ದಾರೆ ಪ್ರಜ್ವಲ್ ರೇವಣ್ಣ. ನಿನ್ನೆ ರಾತ್ರಿಯೇ ದುಬೈಗೆ ಬಂದಿಳಿದಿರುವಂತದ್ದು ಪ್ರಜ್ವಲ್ ರೇವಣ್ಣ. ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನ ಟೈಮ್ ಬೇಕು ಅಂತ ಕಾಲಾವಕಾಶವನ್ನ ಕೇಳಿದ್ರು ವಕೀಲರ ಮೂಲಕ. ಇದೀಗ ಜರ್ಮನಿಯಿಂದ ದುಬೈಗೆ ಶಿಫ್ಟ್ ಆಗಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಜರ್ಮನಿಯಿಂದ ದುಬೈಗೆ ಬಂದಿಳಿದಿರುವಂತದ್ದು. ನಿನ್ನೆ ರಾತ್ರಿ ದುಬೈಗೆ ಬಂದಿಳಿದಿದ್ದಾರೆ ಪ್ರಜ್ವಲ್ ರೇವಣ್ಣ. ನಿನ್ನೆ ರಾತ್ರಿಯಿಂದಲೇ ದುಬೈನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾರ. ಹಾಗಾದ್ರೆ ವಿಚಾರಣೆಗೆ ಯಾವಾಗ ಹಾಜರಾಗ್ತಾರೆ ಅನ್ನೋ ವಿಚಾರ. ಈಗಾಗಲೇ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಾಗ ಇವರು ನಾನು ಜರ್ಮನಿಯಲ್ಲಿದ್ದೀನಿ, ಬರೋದಕ್ಕೆ 7 ದಿನ ಕಾಲಾವಕಾಶ ಬೇಕು, ಹೀಗಾಗಿ ಕಾಲಾವಕಾಶವನ್ನ ಕೊಡಿ ಅಂತ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ರು ಅಥವಾ ಕಾಲಾವಕಾಶವನ್ನ SITಗೆ ಕೇಳಿದ್ರು ಪ್ರಜ್ವಲ್. ಮತ್ತೊಂದು ಕಡೆ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. 15ನೇ ತಾರೀಕು ರಿಟರ್ನ್ ಟಿಕೆಟ್ ಇದೆ ಜರ್ಮನಿಯಿಂದ ಭಾರತಕ್ಕೆ ಪ್ರಜ್ವಲ್ ಅವ್ರದ್ದು ಅನ್ನೋ ವಿಚಾರ ಒಂದು ಕಡೆ ವೈರಲ್ ಆಗ್ತಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಈಗ ಆಲ್ರೆಡಿ ನಿನ್ನೆ ರಾತ್ರಿಯೇ ದುಬೈಗೆ ಬಂದಿಳಿದಿದ್ದಾರೆ. ಈಗ ದುಬೈನಲ್ಲಿ ವಾಸ್ತವ್ಯ ಹೂಡಿರುವಂತದ್ದು ಪ್ರಜ್ವಲ್ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಯಾಕಂದ್ರೆ 7 ದಿನಗಳ ಕಾಲಾವಕಾಶವನ್ನ ಕೇಳಿದ್ರು. ಯಾವಾಗ SIT ತನಿಖೆ ಆಗತ್ತೆ ಅಥವಾ ಈ ವಿಚಾರ ಗಂಭೀರವಾಗ್ತದೆ, ವಿಡಿಯೋ ಏನ್ ಅಶ್ಲೀಲ ವಿಡಿಯೋ ಪ್ರಕರಣ ಅಂತ ಗೊತ್ತಾಗಿದ ತಕ್ಷಣ ರಾತ್ರೋರಾತ್ರಿ ಜರ್ಮನಿಗೆ ಹಾರ್ತಾರೆ. ತಂದೆ ರೇವಣ್ಣನವರ ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಏನೋ ಮಾಮೂಲಾಗಿ ಹೋಗ್ಬೇಕಿತ್ತು, ಹೋಗಿದ್ದಾನೆ ಅಂತ ಹೇಳಿದ್ರು. 7 ದಿನಗಳ ಕಾಲ ಅವಕಾಶವನ್ನ ಕೇಳಿದ್ರು SIT ತಂಡಕ್ಕೆ ವಕೀಲರ ಮೂಲಕ ಪ್ರಜ್ವಲ್. ನಾನು ಜರ್ಮನಿಯಲ್ಲಿ ಇದ್ದೀನಿ, ಒಂದು 7 ದಿನ ಅವಕಾಶ ಕೊಡಿ, ನಾನು ಬರೋದಕ್ಕೆ ಟೈಮ್ ಆಗತ್ತೆ ಅಂತ. ಬಟ್ ಈಗ ಬಂದಿರುವ ಮಾಹಿತಿ ಪ್ರಕಾರ ಪ್ರಜ್ವಲ್ ಅವರು ದುಬೈನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ದುಬೈನಲ್ಲಿ ಇದ್ದಾರೆ. ನಿನ್ನೆ ಜರ್ಮನಿಯಿಂದ ದುಬೈಗೆ ಬಂದು ಇಳಿದಿದ್ದಾರೆ. ಅಲ್ಲೇ ವಾಸ್ತವ್ಯ ಹೂಡಿರುವಂತದ್ದು ಪ್ರಜ್ವಲ್ ಅನ್ನೋ ವಿಚಾರ. ಓಕೆ, ಅದಾದ ನಂತರ ದುಬೈನಿಂದ ಭಾರತಕ್ಕೆ ಯಾವಾಗ ಬರ್ತಾರೆ, ರಾಜ್ಯಕ್ಕೆ ಯಾವಾಗ ಬಂದು SIT ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ, ಎಲ್ಲ ಪ್ರಶ್ನೆ ಇನ್ನೂ ಕೂಡ ಹಾಗೆಯೇ ಉಳಿದಿರುವಂತದ್ದು.
ಸಂಸದ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಎಸ್ಐಟಿ ವಿಚಾರಣೆಗೆ ಗೈರಾಗಿದ್ದಕ್ಕೆ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಪ್ರಜ್ವಲ್ ಎಲ್ಲಿ ಕಂಡ್ರು ಬಂದ್ರೂ ಕೂಡ ವಶಕ್ಕೆ ಪಡೆಯುವಂತೆ ಸೂಚನೆ ನೀಡಲಾಗಿದೆ. ಪ್ರಜ್ವಲ್ ಎಲ್ಲಿ ಕಂಡು ಬಂದ್ರೂ ಕೂಡ ವಶಕ್ಕೆ ಪಡಿಬೇಕು ಅನ್ನೋ ಸೂಚನೆ ಬಂದಿರುವಂತದ್ದು. ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡೆಯಲು ಎಸ್ಐಟಿ ಪ್ಲಾನ್ ರೂಪಿಸಿಕೊಂಡಿದೆ. ಪ್ರಪಂಚದಲ್ಲಿರುವ ಎಲ್ಲಾ ಏರ್ಪೋರ್ಟ್ಗಳಿಗೂ ನೋಟಿಸ್ ರವಾನೆ ಮಾಡಲಾಗಿದೆ. ಲುಕೌಟ್ ನೋಟಿಸ್ ಅಂದ್ರೆ ಎಲ್ಲಿ ಸಿಕ್ಕಿದ್ರು ಅಲ್ಲಿ ಬಂಧನ ಆಗುವಂತದ್ದು ಪ್ರಜ್ವಲ್ ರೇವಣ್ಣ ಅವ್ರದ್ದು. ಯಾಕಂದ್ರೆ ಎಸ್ಐಟಿ 24 ಗಂಟೆ ಒಳಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಪ್ರಜ್ವಲ್ ಹಾಗೂ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿತು. ಇದೀಗ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಎಸ್ಐಟಿ. ನೀವು ಎಲ್ಲಿ ಕಂಡ್ರು ಕೂಡ ಅವರನ್ನ, ಈಗ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿ ಕಾಣಿಸಿದ್ರು ಅಲ್ಲಿ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತದ್ದು. ಪ್ರಪಂಚದಲ್ಲಿರುವಂತಹ ಎಲ್ಲಾ ಏರ್ಪೋರ್ಟ್ಗಳಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇದೀಗ ಎಸ್ಐಟಿ ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡೆಯಲು ಎಸ್ಐಟಿ ಪ್ಲಾನ್ ರೂಪಿಸಿಕೊಂಡಿದೆ. ಯಾವಾಗ ಬೆಂಗಳೂರಿಗೆ ಕಾಲಿಡ್ತಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಕ್ಷಣವೇ ಪ್ರಜ್ವಲ್ ಅವರನ್ನ ಬಂಧಿಸುವಂತದ್ದು. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮತ್ತೆ ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇವೆ. ಅಶ್ಲೀಲ ವಿಡಿಯೋಗಳು, ಮತ್ತಷ್ಟು ಹೊಸ ವಿಡಿಯೋಗಳು ಹಾಸನದಲ್ಲಿ ಹರಿದಾಡ್ತಾ ಇರುವಂತದ್ದು. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದಲ್ಲಿ ಮತ್ತೆ ಹರಿದಾಡ್ತಿವೆ ಅಶ್ಲೀಲ ವಿಡಿಯೋಗಳು. ಕಿಡಿಗೇಡಿಗಳು ದಿನಕ್ಕೊಂದು ವಿಡಿಯೋ, ಫೋಟೋ ವೈರಲ್ ಮಾಡ್ತಿದ್ದಾರೆ. ಕಿಡಿಗೇಡಿಗಳಿಂದ ದಿನಕ್ಕೊಂದು ವಿಡಿಯೋ, ಫೋಟೋ ವೈರಲ್ ಆಗ್ತಾ ಇದೆ. ಅಶ್ಲೀಲ ಫೋಟೋಗಳ ಜೊತೆ ವಿಡಿಯೋಗಳನ್ನು ಕೂಡ ವೈರಲ್ ಮಾಡಲಾಗ್ತಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ, ಹಾಸನದಲ್ಲಿ ಮತ್ತೆ ಅಶ್ಲೀಲ ವಿಡಿಯೋಗಳು, ಫೋಟೋಗಳು ಹರಿದಾಡ್ತಾ ಇವೆ. ಹಾಸನ ಮಾತ್ರವಲ್ಲ, ರಾಜ್ಯದಾದ್ಯಂತ ವೈರಲ್ ಆಗ್ತಾ ಇವೆ ವಿಡಿಯೋಗಳು. ಏಪ್ರಿಲ್ 22ರಂದು ಹಾಸನದಲ್ಲಿ ಸಂಚಲನ ಮೂಡಿಸಿದ್ದಂತಹ ಪೆನ್ ಡ್ರೈವ್ ವಿಚಾರ ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಂಗಳಲ್ಲಿ ವಿಡಿಯೋ ವೈರಲ್ ಆಗ್ತಾ ಇತ್ತು. ನೂರಾರು ಫೋಟೋ, 220ಕ್ಕೂ ಹೆಚ್ಚು ವಿಡಿಯೋಗಳು ವೈರಲ್ ಆಗಿದ್ವು. ಅಶ್ಲೀಲ ವಿಡಿಯೋ ಮಾಡಿ ವೈರಲ್ ಮಾಡಿದ್ರು ಕಿಡಿಗೇಡಿಗಳು. ಇದೀಗ ಮತ್ತಷ್ಟು ವಿಡಿಯೋಗಳು ಹಾಗೂ ಫೋಟೋಗಳನ್ನ, ಅಶ್ಲೀಲ ಫೋಟೋ, ಅಶ್ಲೀಲ ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇರುವಂತದ್ದು ಕಿಡಿಗೇಡಿಗಳು. ಪ್ರಮುಖವಾಗಿ A1 ಆರೋಪಿ, A2 ಆರೋಪಿ ಏನ್ ವಿಚಾರಣೆ ಅಥವಾ ಆರೋಪಿ ಸ್ಥಾನದಲ್ಲಿರುವಂತವರು ವಿಚಾರಣೆ ಎದುರಿಸ್ತಾರೆ, ತಪ್ಪು ಸಾಬೀತಾದ್ರೆ ಶಿಕ್ಷೆ ಅನುಭವಿಸ್ತಾರೆ. ಇದು ಕೂಡ ಅಷ್ಟೇ ತಪ್ಪು. ವೈರಲ್ ಮಾಡ್ತಾ ಇರುವಂತಹ ವಿಚಾರ ಕೂಡ ಯಾವ ವ್ಯಕ್ತಿ ವೈರಲ್ ಮಾಡ್ತಿದ್ದಾನೆ, ಯಾವ ಕಿಡಿಗೇಡಿಗಳು ಏನು ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಅಮಾಯಕರಿದ್ದಾರೆ ಆ ವಿಡಿಯೋದಲ್ಲಿ. ಅವರ ಕುಟುಂಬದ ಬಗ್ಗೆ ಅಥವಾ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಗೊತ್ತಾಗಿದೆ ಅಲ್ವಾ ಈಗ, ಅಥವಾ ಎಸ್ಐಟಿ ತಂಡಕ್ಕಂತೂ ವಿಡಿಯೋ ಸಿಕ್ಕಿರತ್ತಲ್ವಾ, ತನಿಖೆ ಆಗತ್ತೆ, ಸತ್ಯಾಸತ್ಯತೆ ಪರಿಶೀಲನೆ ಆಗತ್ತೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ. ಆದ್ರೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಲ್ಲೆಲ್ಲ ಕೂಡ ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇರುವಂತದ್ದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ. ಕಾಲ್ 8880 300 300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ದೂರಸಂಪರ್ಕ ಇಲಾಖೆಯಿಂದ ಪರವಾನಗಿ ಪಡೆದ ಸಂಸ್ಥೆ. ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಆಲ್ನೆಟ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್. ಸ್ಕೂಲ್ಸ್, ಕಾಲೇಜಸ್, ಆಫೀಸ್, ಹೋಮ್, ಹಾಸ್ಪಿಟಲ್ಸ್, ಐಟಿ ಅಂಡ್ ಟೆಕ್ ಪಾರ್ಕ್ಸ್,
ಇಂಡಸ್ಟ್ರೀಸ್ ಇನ್ನು ಅನೇಕ ಕ್ಷೇತ್ರಗಳಿಗೆ ಆಲ್ನೆಟ್ ಕೊಡಲಿದೆ ಉತ್ತಮ ಸೇವೆ. ಗ್ರಾಹಕರನ್ನ ತೃಪ್ತಿಪಡಿಸುವುದೇ ನಮ್ಮ ಧ್ಯೇಯ. ತಡ ಮಾಡಬೇಡಿ, ಸಂಪರ್ಕ ಪಡೆಯಲು ಕೂಡಲೇ ಕರೆ ಮಾಡಿ. ಆಲ್ನೆಟ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಕಾಲ್